ಶುಭ ದಿನ. ಇವತ್ತೊಂದಿನ ನಾವು ಚಾಂಪಿಯನ್ಸ್ಗಳ ನಡುವೆ ಇದ್ದೀವಿ. ಅವರಿಗೋಸ್ಕರ ಇವತ್ತೊಂದಿನ ನಾವು ಸೆಲೆಬ್ರೇಷನನ್ನು ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಮೆಲ್ಲರಿಗೂ? ಹೇಗೆ ಅನ್ನಿಸ್ತಾ ಇದೆ ಸರ್? ಇವತ್ತು ನಾವು ಚಾಂಪಿಯನ್ಸ್ಗಳಿಗೋಸ್ಕರ ಅವ್ರಿಗಾಗಿ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಓಕೆ, ಈಗ ನಾವು ಈ ಚಾಂಪಿಯನ್ಸ್ಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮೆಲ್ಲ ಟೀಚರ್ಸ್ಗಳನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ. ಪ್ಲೀಸ್ ವೆಲ್ಕಮ್ ಯುವರ್ ಚಾಂಪಿಯನ್ ಟೀಚರ್ಸ್. ಓಕೆ, ಈಗ ನಾನು ಮೈಕನ್ನು ಶಾಲಿನಿ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ, ನಮಸ್ಕಾರ, ಆಲ್ರೆಡಿ ಮೈಕ್ ಇದೆ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ನನ್ನ ಹೆಸರು ಶಾಲಿನಿ ಸೋಮಶೇಖರ್. ಫಿಸಿಕ್ಸ್ ವಾಲಾ ಕನ್ನಡ ಪ್ಲಾಟ್ಫಾರ್ಮ್ನಲ್ಲಿ ಬಾಟ್ನಿ ಕಲಿಸ್ತೀನಿ. ಇಷ್ಟುವರೆಗೆ ಇಷ್ಟು ದಿನ ಎಲ್ಲರನ್ನೂ ಬರೀ ಒಂದು ಸ್ಕ್ರೀನ್ ಮುಖಾಂತರ ಇಂಟರಾಕ್ಟ್ ಮಾಡ್ತಿದ್ವಿ. ಫೈನಲಿ ವಿವ್ ಗಾಟ್ ದ ಚಾನ್ಸ್ ಟು ಸಿ ಯು ಆಲ್ ಲೈವ್ ಆ್ಯಂಡ್ ಇಂಟರಾಕ್ಟ್ ವಿತ್ ಯು. ನಂಗೆ ಗೊತ್ತಿಲ್ಲ ನಿಮಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಬಟ್ ಆಸ್ ಅ ಟೀಮ್ ವಿ ಆರ್ ಸೂಪರ್ ಎಕ್ಸೈಟೆಡ್ ಟು ಬಿ ಮೀಟಿಂಗ್ ಯು ಆಲ್ ಇನ್ ಪರ್ಸನ್. ಸೊ ವೆಲ್ಕಮ್. ಮತ್ತೊಮ್ಮೆ ಬೇರೆ ಬೇರೆ ಜಾಗದಿಂದ ಬಂದಿದ್ದೀರಾ, ಎಷ್ಟೊಂದು ಟೈಮ್ ತಗೊಂಡು. ರಿಯಲಿ ಅಪ್ರಿಷಿಯೇಟ್ ದಿ ಎಫರ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್ ಟುಡೇ. ನಿಮ್ಮ ರಿಸಲ್ಟ್ಸ್ನೆಲ್ಲ ನೋಡಿ ನಮಗೆ ನಾವು ಹಾಕಿರುವಂತಹ ಎಫರ್ಟ್ ವರ್ತ್ ಇಟ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. ನಾವಿಲ್ಲಿ ಇವತ್ತು ಸೇರಿರೋದು ಇಸ್ ಟು ಸೆಲೆಬ್ರೇಟ್ ದ ಸಕ್ಸಸ್ ಆಫ್ ಆಲ್ ದ ಸ್ಟೂಡೆಂಟ್ಸ್. 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಇರ್ಬೋದು, ಅಥವಾ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್, ಅಥವಾ KCT ಎಕ್ಸಾಮಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದನ್ನು ಫೆಲಿಸಿಟೇಟ್ ಮಾಡೋಕ್ಕೋಸ್ಕರ ಸ್ಟೂಡೆಂಟ್ಸ್ನ ನಾವಿವತ್ತು ಇಲ್ಲಿ ಸೇರಿದ್ದೀವಿ. ಇದಕ್ಕೆಲ್ಲ ನಾವು ಫಸ್ಟ್ ಧನ್ಯವಾದನ ಅರ್ಪಿಸಬೇಕಾಗಿರೋದು ನಮ್ಮ ಫೌಂಡರ್ ಅಲಕ್ ಪಾಂಡೆ ಸರಿಗೆ. ಅದರ ಸಕ್ಸಸ್ನ ನಾವಿವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫೌಂಡರ್ ಅಲಕ್ ಪಾಂಡೆ ಸರ್ ಅವರ ಜರ್ನಿ ಬಗ್ಗೆ ಶ್ರೀಜಾ ಮ್ಯಾಮ್ ಒಂದೆರಡು ಮಾತನಾಡ್ತಾರೆ. ಹೆಲೋ, ಎಲ್ಲರೂ ಕೂಡ ಇವಾಗ ಒಂದು ರೌಂಡ್ ಭೇಟಿ ಆಗಿದ್ದೀನಿ. ಪೇರೆಂಟ್ಸ್ ಜೊತೆ ಮಾತಾಡಿದೆ, ಸ್ಟೂಡೆಂಟ್ಸ್ ಜೊತೆ ಮಾತಾಡಿದೆ. ನಿಮ್ಮದು ಫೀಡ್ಬ್ಯಾಕ್ ನಮಗೆ ತುಂಬ ಒಂದು ಗ್ರೇಟೆಸ್ಟ್ ಸೋರ್ಸ್ ಆಫ್ ಮೋಟಿವೇಶನ್ ಅಂತ ಹೇಳ್ಬೋದು. ಕನೆಕ್ಟಿಂಗ್ ಅಬೌಟ್ ಹಿಸ್ ಲೆಕ್ಚರರ್ಸ್, ದ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಹಿ ಯೂಸ್ ಟು ಗಿವ್ ಫಾರ್ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಅವ್ರ ಜರ್ನಿನಲ್ಲಿ ಅವರ ಗ್ರೇಟೆಸ್ಟ್ ಮಿಷನ್, ಅಲ್ಲಿಂದ ಸ್ಟಾರ್ಟ್ ಮಾಡಿರುವಂತಹ ಫ್ರೀ ಕಂಟೆಂಟ್ ಇನ್ ಯೂಟ್ಯೂಬ್, ಆ ಒಂದು ಕಂಟೆಂಟ್ ಇದು ದೊಡ್ಡ ಮಿಷನ್ ಏನು ಅಂತ ಹೇಳಿದ್ರೆ, ಬೈ 2030 he want to educate 25 crores of youth. He want to give free, accessible, affordable education for 25 crore youth, future generation ಗೆ. ಸೊ ದಟ್ ಈಸ್ ದ ಗ್ರೇಟೆಸ್ಟ್ ಮಿಷನ್. ಅವರ ದೊಡ್ಡ ಒಂದು ಪಾಯಿಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗ ಪ್ರತಿಯೊಂದು ಕೂಡ. ಈವನ್ ಎಜುಕೇಷನ್ ಆಲ್ಸೋ ಹ್ಯಾಸ್ ಬಿಕಮ್ ಬಿಸ್ನೆಸ್, ಬಟ್ ಇಟ್ ಶುಡ್ ರೀಚ್ ಟು ಎವ್ರಿ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಅಫೋರ್ಡ್, ಹೂ ಕ್ಯಾನ್ ನಾಟ್ ಅಫೋರ್ಡ್. ಎಲ್ರಿಗೂ ಕೂಡ ಸೇಮ್ ಟೈಪ್ ಆಫ್ ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಸೊ ನೀವು ನೋಡ್ತಿದ್ದೀರಾ ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಲೂಟಿಂಗ್ ಲಾಟ್ ಆಫ್ ಮನಿ ವಿಚ್ ಪೇರೆಂಟ್ಸ್ ಕ್ಯಾನ್ ನಾಟ್ ಅಫೋರ್ಡ್. ಆ್ಯಕ್ಚುಲಿ 60,000, 70,000, 80,000. ಆ್ಯಂಡ್ ಹೋಗ್ತಾ ಹೋಗ್ತಾ ಈ ಪ್ರೋಗ್ರಾಮ್ ಥ್ರೂ ಔಟ್ ವಿ ವಿಲ್ ರಿಮೆಂಬರ್ ಹಿಸ್ ಜರ್ನಿ ಆ್ಯಂಡ್ ಹಿಸ್ ಹಾರ್ಡ್ ವರ್ಕ್. ಆ್ಯಂಡ್ ಡೆಫಿನೆಟ್ಲಿ he is a motivational, being a teacher for us and also student for you all. Thank you so much. ಈಗ ನಾವು ಎಲ್ಲ ಅಚೀವರ್ಸ್ದು ಫೆಲಿಸಿಟೇಷನ್ ಪ್ರೋಗ್ರಾಮ್ನ ಶುರು ಮಾಡೋಣ. ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಆದರ್ಶ್ ಸರ್. ಆದರ್ಶ್ ಸರ್ನ ನೀವು ಮೋಸ್ಟ್ಲಿ ಫೌಂಡೇಶನ್ PW ಕನ್ನಡ ಚಾನೆಲ್ನಲ್ಲಿ ನೋಡಿರ್ತೀರಾ. ಇವರು ತುಂಬ ಚೆನ್ನಾಗಿ ಬಯಾಲಜಿ ಕಲಿಸ್ತಾರೆ. ಕಾರ್ತಿಕ್ PR 10th ಸ್ಟ್ಯಾಂಡರ್ಡ್ನಲ್ಲಿ 97.76% ಸ್ಕೋರ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಮನೋಜ್, ನಮ್ಮ 12th grade topper. He has scored 98.13% in his 12th board exams. Congratulations Manoj. Manoj ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತು. ಮೇಡಮ್ ಅವ್ರಿಗೆ ಕೊಡಿ, ಅವರು he will click the picture. Please join us. ಮನೋಜ್ ತುಂಬ ಬೆನಿಫಿಟ್ ಮಾಡಿಕೊಂಡ. ಹಿ ವಾಸ್ ಎನ್ರೋಲ್ಡ್ ಇನ್ ಸಾರ್ಥಕ್ KCET ಕ್ರ್ಯಾಶ್ ಕೋರ್ಸ್. ಬಟ್ ಈಗ ಆನ್ಲೈನ್ ಕ್ಲಾಸಸ್ಸು ಆ್ಯಂಡ್ ಎಸ್ಪೆಷಲಿ ಫಿಸಿಕ್ಸ್ ವಾಲದು ದ ಸ್ಮಾರ್ಟ್ ಬೋರ್ಡ್ ದಟ್ ದೇ ಯೂಸ್, ಇಟ್ಸ್ ರಿಯಲಿ ಚಾರ್ಮಿಂಗ್. ಅಟೆನ್ಷನ್, ಸ್ಟೂಡೆಂಟ್ಸ್ ಅಟೆನ್ಷನ್ ಎಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡಿ ಅದ್ರ ಮೂಲಕ ಅಟ್ರ್ಯಾಕ್ಟ್ ಮಾಡುತ್ತೆ. ಅವ್ರು ಆಚೀಚೆ ನೋಡ್ದಂಗೆ, ಮ್ಯಾಮ್ ಹೇಳ್ದಂಗೆ ಬೇರೆ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಮಾಡದೇ ಇರೋ ಥರ
ಅವರು ಅಷ್ಟು ಚೆನ್ನಾಗಿ ಕೇಳಿಸ್ಕೋತಾರೆ. ಮತ್ತು ಅದರಲ್ಲಿ ಹಾಕ್ತಿರೋ DPPs ಇರ್ಬೋದು, ಮತ್ತು ಫಿಸಿಕ್ಸ್ ವಾಲ ಟೀಮ್ ನಡೆಸ್ತಾ ಇದ್ದಿದ್ದು ಮ್ಯಾರಥಾನ್ ಸೆಷನ್ಸ್ ಇರ್ಬೋದು, ತುಂಬ ಬೆನಿಫಿಟ್ ಆಗ್ತಿತ್ತು ಮಕ್ಕಳಿಗೆಲ್ಲ. ನನಗಂತೂ ಇನ್ನೊಂದು ರೌಂಡ್ ಎಲ್ಲ ರಿವಿಷನ್ ಆಯಿತು. ಬಟ್ ಎಷ್ಟೊಂದು ಟಾಪಿಕ್ಸ್ ಅಫ್ಕೋರ್ಸ್ ಚೇಂಜ್ ಆಗಿದೆ ಫ್ರಮ್ ಆರ್ ಜನ್ರೇಷನ್ ಟು ದಿಸ್ ಜನ್ರೇಷನ್. It was I am very grateful and thank you to the entire team. From how many months or years are you following physics wala? ಆಲ್ಮೋಸ್ಟ್ 1.5 year. 1.5 year ಇಂದ ಕ್ಲಾಸ್ 11th ಅರ್ಧದಿಂದ ಶುರು ಮಾಡಿದ್ದೀರಿ. ಓಕೆ, ಗುಡ್, ವೆರಿ ಗುಡ್. ಸೊ ಕ್ಲಾಸ್ 11 ಅರ್ಧದಿಂದ ಸ್ಟಾರ್ಟ್ ಮಾಡ್ಕೊಂಡ, ಬಟ್ ಮುಂಚೆಯಿಂದ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನಮ್ಗೆ ಅನಿಸ್ತಿದೆ. ಬಟ್ ವಿ ಗಾಟ್ ಟು ನೋ ಲಿಟಲ್ ಲೇಟ್, ಬಟ್ ನೋ ರಿಗ್ರೆಟ್ಸ್. ಎಸ್ಪೆಷಲಿ ಮ್ಯಾಥ್ಸ್ ಗುರು ಸರ್, ಥ್ಯಾಂಕ್ ಯು. ಆಮೇಲೆ ಫಿಸಿಕ್ಸಲ್ಲಿ ಇವರು ಶ್ರೀಧರ್ ಸರ್, ಅಶೋಕ್ ಸರ್ ಎಲ್ಲರೂ ಚೆನ್ನಾಗಿ ಪಾಠ ಮಾಡಿದ್ರು. ಓಕೆ. Swati Jainpur, 12th grade topper. She has scored 97.5%. Congratulations, Swati. ಫಿಸಿಕ್ಸ್ ವಾಲ ನನ್ನ ರಿಸಲ್ಟ್ ಮಾಡೋಕ್ಕೆ ಫಿಸಿಕ್ಸ್ ವಾಲನೇ ಮೇನ್ ಕಾರಣ ಮೇಡಮ್. ಓಕೆ. ಎಲ್ಲರೂ ಹೇಳ್ತಾರೆ ಆನ್ಲೈನಿಂದ ರಿಸಲ್ಟ್ ಆಗಂಗಿಲ್ಲ, ಆಫ್ಲೈನ್ ಮಾಡಿದರೆ ರಿಸಲ್ಟ್ ಆಗುತ್ತೆ ಅಂತ. ಬಟ್ ಆನ್ಲೈನಿಂದನೂ ರಿಸಲ್ಟ್ ಆಗುತ್ತೆ ಅಂತ PW ಚಾನಲ್ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಅದು ಮಾತ್ರ ಹೇಳ್ಬೋದು ಮೇಡಮ್. ದುಡ್ಡು ಕೊಟ್ಟು ಖರ್ಚು ಮಾಡಿ ಬಂದು ಕಲಿಯೋದಕ್ಕಿಂತ ಈ ಆನ್ಲೈನ್ ಕ್ಲಾಸ್ ತೊಗೊಂಡು ಬಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವರಿಂದ ಎಷ್ಟೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಿದೆ. ಈ ಥರ ಮುಂದುವರ್ಸ್ಕೊಂಡು ಹೋಗೋದ್ರಿಂದನೇ ಎಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿಕೆಯಿಂದ PW ಒಂದು ಬ್ಯಾಚನ್ನು ತೊಗೊಂಡು ಅದರಲ್ಲಿ ವರ್ಕ್ ಮಾಡಿದರೆ ನೀವು ಅದೇ ರಿಸಲ್ಟನ್ನು ತಗೋತೀವಿ. 24 ತಾಸು ಗಂಟೆನೂ ಚಲೋನೇ ಇರ್ತೈತಿ, ಯಾವ ಬೇಕಾದರೂ ಕೇಳ್ಬೋದು. ಅದು ಆದ್ರೆ ಅಷ್ಟೇ 8 ತಾಸು ಅಷ್ಟೇ ಇರುತ್ತೆ. ಇದು 24 ತಾಸೂ ಚಲೋ ಇರ್ತೈತಿ. ನಮಗೆ ಯಾವಾಗ ಮೈಂಡ್ ಇದು ಇರ್ತದೆ, ಫ್ರೆಶ್ ಇರ್ತೈತಿ, ಅವಾಗ ಕೇಳಿಕೊಂಡು ಮಕ್ಕಳು ಖುಷಿ ಪಡ್ತಾರೆ. ಶ್ರೀ ಯಾದವ್ ಎಲ್ಲಿದ್ದೀರಾ? ಪೇರೆಂಟ್ಸ್ ಬಂದಿದ್ದಾರಾ? ಕುಡ್ ಯು ಪ್ಲೀಸ್ ಕಾಲ್ ಯುವರ್ ಪೇರೆಂಟ್? ಶ್ರೀ ಯಾದವ್ ಎಲ್ಲಿಂದ ಬಂದಿದ್ದೀರಾ? I have come from Belgavi, ಬೆಳಗಾವಿ. ಓಕೆ. and I would firstly I would like to thank the whole lecturers and faculty and management of PW team for their continuous guidance and help. It really helped me a lot in both KCET and my PUC boards examination. I would like to say that quote in Hindi because it is said by Alak sir. जिस दिन सिखाया जाता है उसी दिन उसको पढ़ के रिवाइज करके उसका सब खात्मा कर देना चाहिए. KCET I got 10,000 rank and in board exams I got 97.33%. Nice. I stood second to the college and sir, major credits to the PW. It really helped me sir. In fact KCET I felt PW helped 90% of the credits go to PW. Okay, because thank you. Sarthak KCET batch was the batch which really helped me. Those formulas, DPPs and class notes. Yes. Many things sir. ಈಗ ನಾವೊಂದು ಫನ್ ಗೇಮ್ ಆಡೋಣ. ಒಂದು ಫ್ಯಾಕಲ್ಟಿನ ಕರಿತೀನಿ. ಯಾವ ಫ್ಯಾಕಲ್ಟಿನ ಕರಿಬೇಕು? ಯಾವ ಟೀಚರ್ನ ಕರಿಬೇಕು? ಶ್ರೀಜಾ ಮ್ಯಾಮ್ ಬನ್ನಿ. ಹೇಳಿ. ಈ ಗೇಮ್ ರೂಲ್ಸ್ ಏನಂತ ಹೇಳ್ತೀನಿ. ನಾನು ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಅದು ನಾನು ಹೇಳುವಾಗ ನಿಮಗೆ ಕೇಳಿಸ್ತಾ ಇರಲ್ಲ. ಯು ಶುಡ್ ಪುಟ್ ಆನ್ ದೀಸ್ ಹೆಡ್ಫೋನ್ಸ್. ದೆಲ್ ಬಿ ಲೌಡ್ ಮ್ಯೂಸಿಕ್ ಪ್ಲೇಯಿಂಗ್ ಇನ್ ದಿಸ್. ನಿಮಗೆ ನಾನು ಏನು ಹೇಳ್ತೀನಿ ಕೇಳಿಸಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ನಾನು ಲಿಪ್ ರೀಡಿಂಗ್ ಮಾಡಿ ನೀವು ಅದನ್ನು ಹೇಳಬೇಕು. ಲ್ಯಾಂಗ್ವೇಜ್ ಕನ್ನಡನ ಇಂಗ್ಲೀಷಲ್ಲಿ ಇರುತ್ತಾ? ಅದು ಏನಾದರೂ ಇರ್ಬೋದು. ಅದು ಹೇಳಬೇಕು. ಸರಿ, ನಿಮಗೆ ಕನ್ನಡ ಅಂದ್ಕೊಳ್ಳೋಣ. ಸರಿ, ಓಕೆ. ಸಂಪಂಗಿ ಮರದಲ್ಲಿ ಗುಂಪು ನೋಡು. ವಾಟ್ ಇಸ್ ಇಟ್? ಐ ಸೆಡ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ ಓಕೆ ಫೈನ್. पढ़ लो चाहे कहीं से, सिलेक्शन होगा यहीं से. Congratulations, Abhay. Have your parents accompanied you here? You have come alone. ಮತ್ತು ದ ಥಿಂಗ್ ಇಸ್ ದಟ್ ಫಿಸಿಕ್ಸ್ ವಾಲ ಚಾನಲ್ ನಾನು ತುಂಬ ಹಳೇದು ಅಂದರೆ 6th ಸ್ಟ್ಯಾಂಡರ್ಡಿಂದ ನಾನು ನೋಡ್ತಾನೆ ಬಂದಿದ್ದೀನಿ. ಲೈಕ್ ಫಾರ್ 3 years ಐ ಹ್ಯಾವ್ ಇನ್ ದ ಗ್ಯಾಪ್ ಲೈಕ್ ಹಾಸ್ಟೆಲಿಗೆ ಜಾಯ್ನ್ ಆಗಿದ್ದೆ ನಾನು ಬಿಟ್ವೀನ್ 7th to 10th.
ಅಲಕ್ ಸರು ಲೈಕ್ ವೈಟ್ ಬೋರ್ಡ್ ಇಟ್ಕೊಂಡು ಮಾರ್ಕರಲ್ಲಿ ಟೀಚ್ ಮಾಡ್ತಾಯಿದ್ರು. ಹಾಸ್ಟೆಲ್ ಹೋಗಿ ಮನೆಗೆ ಬಂದು ನೋಡಿದ್ರೆ ಆಗಲೇ ಬೇರೆಯವ್ರು ಯಾರೋ ಟೀಚ್ ಮಾಡ್ತಿದ್ರು ಸ್ಮಾರ್ಟ್ ಬೋರ್ಡ್ ಒಳಗೆ. ಲೈಕ್ ಐ ಥಾಟ್ ಲೈಕ್ ಏನು ಮಾರ್ಬಿಟ್ರ ಚಾನಲ್ನ, ಏನು ಬೇರೆಯವ್ರಿಗೆ ಕೊಟ್ಬಿಟ್ಟು ಇವಾಗ ಬೇರೆಯವ್ರು ಟೀಚ್ ಮಾಡ್ತಿದ್ದಾರೆ ಅಂದ್ಕೊಂಡು ಆಮೇಲೆ ಗೊತ್ತಾಯ್ತು ಇಷ್ಟು ಎವಲ್ಯೂಷನ್ ಆಗಿದೆ ಇದು ಅಂತ. ವೆರಿ ವ್ಯಾಲಿಡ್ ಪಾಯಿಂಟ್ ಏನು ಅಂತಂದರೆ, ನಾನು ಎಷ್ಟೊಂದು ಚಾನಲ್ ರೆಫರ್ ಮಾಡಿದ್ದೀನಿ, ಅವರು ಸ್ಟಾರ್ಟಿಂಗ್ 30 minutes ಆಫ್ ದ ಲೆಕ್ಚರ್ ದಿ ಸ್ಪೆಂಡ್ ಫಾರ್ ದಿ ಸ್ಪಾನ್ಸರ್ಶಿಪ್ ಆ್ಯಂಡ್ ಆಲ್. ಅಂದರೆ ಅವರು ಬರೀ ಅದನ್ನೇ ನಮ್ಮದು ಈ ಪ್ಲ್ಯಾನ್ ಇದೆ, ಈ ಕೋರ್ಸ್ ಇದೆ, ಅದನ್ನೇ ಅರ್ಧ ಗಂಟೆ ಲೆಕ್ಚರ್ ಮಾಡಿಬಿಡ್ತಾರೆ. ನಾವು 1 hour ಲೆಕ್ಚರ್ ಇದೆ ಅಂತ ಹೋದರೆ ಅಲ್ಲಿ ಅರ್ಧ ಗಂಟೆ ಬರೀ ಅದೇ ಇರುತ್ತೆ. ಬಟ್ ಫಿಸಿಕ್ಸ್ ವಾಲ ಆಗಿಲ್ಲ, ದೇ ರೈಟ್ ಟು ಪಾಯಿಂಟ್. ಚೆನ್ನಾಗಿದ್ದೀರಾ ಮಕ್ಕಳೇ, ನಾನು ಅಂದ್ಕೊಂಡಿದ್ದೀನಿ ನೀವೇ ಚೆನ್ನಾಗಿದ್ದೀರಾ ಅಂತ ಡೈರೆಕ್ಟ್ ಲೆಕ್ಚರ್ ಸ್ಟಾರ್ಟ್ ಮಾಡ್ತಿದ್ರು. ಅಲ್ಲಿಗೆ ಟೈಮ್ ವೇಸ್ಟ್ ಆಗೋದು ಅವಾಯ್ಡ್ ಆಗ್ತಿತ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಹಾನೆಸ್ಟ್ಲಿ ಸ್ಪೀಕಿಂಗ್, ನಾನು ಫಿಸಿಕ್ಸ್ ವಾಲ ಬಿಟ್ಟರೆ ಬೇರೆ ಯಾವುದೋ ಅಷ್ಟು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮಿಗೆ ಅಷ್ಟು ಲೈಕ್ ನೋಡೋದು ಆಗಲಿ ರೆಫರ್ ಮಾಡೋದಾಗಲಿ ಜಾಸ್ತಿ ಮಾಡಿರಲಿಲ್ಲ. ಬಿಕಾಸ್ ಎಲ್ಲ ಲೆಕ್ಚರ್ಸ್ಗಳು ಅಷ್ಟು ಎಫೆಕ್ಟಿವ್ ಆಗಿತ್ತು. ಆಲ್ಸೋ ನಾನು ಯಾವುದು ಪ್ರೈವೇಟ್ ಕೋಚಿಂಗು ಅಥವಾ ಆಫ್ಲೈನ್ ಕೋಚಿಂಗ್ ಸೆಂಟರ್ಸಿಗೆ ಯಾವುದಕ್ಕೂ ಜಾಯ್ನ್ ಆಗಿರಲಿಲ್ಲ. ಆ್ಯಕ್ಚುಲಿ ನೀವೇನಾದರೂ PW ವಿದ್ಯಾಪೀಠನ ನೀವು ಶಿವಮೊಗ್ಗದಲ್ಲೇ ಶುರು ಮಾಡಿಬಿಟ್ರೆ ಅದು ಲಕ್ಷ ಫೀಸ್ ಆದರೂ ನಾನು ಕಾಲೇಜ್ ಬಿಟ್ಟು ಅಲ್ಲಿಗೆ ಸೇರ್ಕೊಂಡ್ಬಿಡ್ತಿದ್ದೆ ನಾನು. ಅಷ್ಟು ನನಗೆ ಹೆಲ್ಪ್ ಮಾಡಿದೆ. ಆಲ್ಸೋ ಕಾಲೇಜಲ್ಲೂ there are many lecturers referring PW documents and then they are helping the students for giving the tests and weekly tests ಎಲ್ಲ ಕೊಡ್ತಾ ಇದ್ದಾರೆ. ಡಿಂಪಲ್ ಅವರು 12th ಗ್ರೇಡಲ್ಲಿ 96.5% ಸ್ಕೋರ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಡಿಂಪಲ್. ಹಾಯ್, ಮೈ ಸೆಲ್ಫ್ ಡಿಂಪಲ್. ನಾನು ಶಾಂತಿನಗರಿಂದ ಬಂದಿದ್ದೀನಿ, ಬೆಂಗಳೂರೇ. ಸೊ ನಾನು PW ಬಗ್ಗೆ ಹೇಳ್ಬೇಕಂದ್ರೆ, ನನಗೆ 3 ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಸರು ಗುರು ಸರ್, ಶ್ರೀಧರ್ ಸರ್, ಆಮೇಲೆ ಬಾಳೆ ಸರ್. ನಿಮಗೇನಾದರೂ PW ತುಂಬ ಇಷ್ಟ ಆಯಿತು ಅಂದರೆ ಅದಕ್ಕೆ ತೊಗೊಳ್ಳಿ. ಬೇರೆದಕ್ಕೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ಸುಮ್ಮನೆ ನಿಮ್ಮ ಕಾಸನ್ನೆಲ್ಲ ಹಾಳು ಮಾಡ್ಕೋಬೇಡಿ. ಇದಕ್ಕೆ ನೀವು ತೊಗೊಳ್ಳಿ, ಸಖತ್ತಾಗಿ ಹೇಳ್ಕೊಡ್ತಾರೆ ಎಲ್ಲರೂ. ಬೇಸಿಕಲಿ ಕೆಮಿಸ್ಟ್ರಿ ನಂಗೆ ಹೇಟೆಸ್ಟ್ ಆಗಿತ್ತು ಮ್ಯಾಮ್. ಬಟ್ ಆದರೆ ಬಾಳೆ ಸರಿಂದ ತುಂಬ ನಂಗೆ ಇವಾಗ ಅದೇ ನಂಗೆ ಲವ್ವಿಂಗ್ ಸಬ್ಜೆಕ್ಟ್ ಆಗಿದೆ. ನೋಡಮ್ಮ, ಅವ್ರಿಗೇನು ಅಷ್ಟು ನೈಟೆಲ್ಲ ಎದ್ದು ಓದಿಸೋ ಅಂಥದ್ದು. ಇನ್ನೂ ಲೈವಲ್ಲಿ ಇದ್ದಾರೆ ನೋಡಿ, ಇನ್ನೂ ಸ್ಟೂಡೆಂಟ್ ಇಷ್ಟು ಜನ ಕೂತಿದ್ದಾರೆ ಅಂತ ನೋಡಿ ಹೇಳೋಳು. ನನಗೆ ಖುಷಿ ಆಗೋದು ನೋಡಿ, ಈ ಥರದ್ದು ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ನಮಗೆ ಸಿಕ್ಕರೆ ಎಷ್ಟು ಇದಲ್ವಾ, ಅನುಕೂಲ ಅಲ್ವಾ ಅಂತ ನಾವು ಇಷ್ಟಪಡ್ತೀವಿ. ಲೆಟ್ಸ್ ಕಾಲ್ ಅಪಾನ್ ಸ್ಟೇಜ್ ಶ್ರೀನಿಧಿ ಬಿರೇದರ್. ಹಾಯ್ ಶ್ರೀನಿಧಿ. ಪೇರೆಂಟ್ ಪ್ಲೀಸ್ ಅಕಂಪನಿ. ಲೈಕ್ ಫಾರ್ ದಿಸ್ ಫಿಸಿಕ್ಸ್ ವಾಲ ಯಾಕಂತಂದರೆ, ನನ್ನ ಮಗ ಈಗ ನನ್ನ ಎದುರುಗಡೆ ಏನು ಕುಂತಿದ್ದಾನ, ಹಿ ಹ್ಯಾಸ್ ಟೇಕನ್ ಮೆಡಿಕಲ್ ಸೀಟ್. ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್. ನನ್ನ ಮಗ ಓನ್ಲಿ ನಾನು ಅವನಿಗೆ ಸಾಕಷ್ಟು, ಬಿಕಾಸ್ ನಾನು ಒಂದು ಜಿಲ್ಲಾ ಮಟ್ಟದ ಅಧಿಕಾರಿ, ನಾನು ಸಾಕಷ್ಟು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಅವನಿಗೆ ಹೇಳಿದೆ. ನಾನು 1 ದಿನ 2 ದಿನ ಹೋಗೋದು, 3 ದಿನ ಪಪ್ಪ ನನಗೆ ಆಗೋದಿಲ್ಲ, ನಾನು ಫಿಸಿಕ್ಸ್ ವಾಲಾನೇ ಮಾಡ್ತೀನಿ. ಮಗಂದು ಹಿಂಗಾಯ್ತು ಅಂತೀನಿ. ಮಗಳಿಗೆ ಕೂಡ ಅಣ್ಣಂದ ಡೈರೆಕ್ಷನ್ದಲ್ಲಿ ಅವಳು ಕೂಡ ಅದೇ ಡೈರೆಕ್ಷನ್ಲಿಂದ ಹೋಗಿದ್ದಳು. ಸಿ ಹ್ಯಾಸ್ ಸ್ಕೋರ್ಡ್ ಔಟ್ ಆಫ್ ಔಟ್ ಇನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್, 100ಗೆ 100. ಆಡಿಯನ್ಸ್ ಇಂದ ಟ್ರೈ ಮಾಡ್ತೀರಾ? ವಾಲಂಟಿಯರ್ಸ್ ಯಾರಾದರೂ ಇದ್ದೀರಾ? ಏನು ನಿಮ್ಮ ಹೆಸರು? ಹರ್ಷ. ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಬಳ್ಳಾಪುರ. ರೆಡಿನಾ? ಗೇಮ್ ರೂಲ್ಸ್ ಗೊತ್ತಾಯ್ತಲ್ವಾ? ಸರಿ, ಓಕೆ. ಕನ್ನಡವೇ ನಮ್ಮಮ್ಮ. ಕೇಳಿಸಿಲ್ವಾ? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಟಿನ್ ಹ್ಯಾಸ್ ಸ್ಕೋರ್ಡ್ ಅ ರ್ಯಾಂಕ್ ಆಫ್ 531 in KCET 2024. KCET ರಿಲೇಟೆಡ್ ಚಾನಲ್ಸ್ನ ಯೂಟ್ಯೂಬಲ್ಲಿ ಹುಡುಕ್ತಿದ್ದೆ, ಸಿಗ್ತಿದ್ದಿಲ್ಲ. ಏನಕ್ಕೆ ಎಲ್ಲದು ಹಿಂದಿ ಚಾನಲ್ಸ್ ಔಟ್ಸೈಡ್ KCETನ ಅವರಷ್ಟು ಪ್ರಿಫರೆನ್ಸ್ ಮಾಡ್ತಿದ್ದಿಲ್ಲ. ಅವಾಗ PW ಕನ್ನಡ ಸಿಕ್ತು. ಅಲ್ಲಿಂದ ಮ್ಯಾಥ್ಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಬಿತ್ತು. ಅದನ್ನ ಅಲ್ಲಿಂದ PW ಹೆಲ್ಪ್ ಆಯ್ತು ನನಗೆ. ಯಶವಂತ್ ರಾಘವೇಂದ್ರ, ಬನ್ನಿ. ನಿಮ್ಮ ಪೇರೆಂಟ್ ಬಂದಿದ್ರೆ ಅವ್ರಿಗೂ ಕೂಡ ಕರ್ಕೊಂಡು ಬನ್ನಿ. Yashwant Raghavendra has scored 95% in his 12th grade board exams. Congratulations, Yashwant. Okay, so let's call upon stage Neha Jain and Neha's parents. Neha Jain has gained
186th rank in KCET, which is brilliant. Congratulations, Neha. Congratulations, ma'am. I would like to thank the entire PW team, Alok sir, all the teachers and my parents, because all of these achievements is because of all of you. I joined PW in 11th standard. Okay. In the initial stage, I found it very difficult to manage the time. So soon, by the time I came to 12th, I got adjusted to the routine. I did not allow to create any backlog. I Okay. created that day's work on that day itself. I solved all the DPPs for practice and I regularly gave the mock test. Okay. And this has been my strategy. Great. Harsha KS. Harsha, our parent kuda banni. Harsha has scored 603 rank in KCET. Congratulations, Harsha. ಯಾಕಂದರೆ ಇವತ್ತು ಲಕ್ಷ ಲಕ್ಷ ಕೊಟ್ಟು ಓದ್ತಿದ್ದಾರೆ ಮಕ್ಕಳು, ನಾವು ನೋಡ್ತಿದ್ದೀವಿ. ಆದರೆ 4,500 ಅವನು ಇಷ್ಟು ಚೆನ್ನಾಗಿ ಓದ್ತಾನೆ ಅಂದರೆ ರಿಯಲಿ ಗ್ರೇಟ್ ಮೇಡಮ್. ತುಂಬಾ ನಾವು ಇವಾಗಲೂ ಹೇಳ್ತೀವಿ, SLC ಪಾಸ್ ಆಗಿರೋರಿಗೆಲ್ಲ ಹೇಳ್ತೀವಿ, ಕಾಲೇಜ್ಗೂ ಹೋಗ್ರಿ, ಫಿಸಿಕ್ಸ್ ವಾಲ ತಗೊಳ್ರಿ, ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಗ ಅಷ್ಟು ಯಾರೂ ತೆಗೆದಿಲ್ಲ, ಅದೊಂದು ನಮ್ಗೊಂದು ಹೆಮ್ಮೆ ಇದೆ. ಇವಾಗ ಹೇಳ್ಕೊಬೇಕಂದ್ರೆ ಎಲ್ರಿಗೂ ಹೇಳ್ತೀವಿ, ಫಿಸಿಕ್ಸ್ ವಾಲ ತಗೊಳ್ರಿ, ಚೆನ್ನಾಗಿ ಪಾಠ ಮಾಡ್ತಾರೆ. ಹೌದು ಮೇಡಮ್, ನಿಮ್ಮಿಂದನೇ ಇವತ್ತು ಮಕ್ಕಳು ಭವಿಷ್ಯ ರೂಪಿಸಿರೋದಂದ್ರೆ ನೀವೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಗ್ರೇಟ್ ಆಗುತ್ತೆ ಮೇಡಮ್. ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗುತ್ತೆ ನಮಗಂತೂ ತುಂಬಾನೇ. Can we have Raghunath on stage, please? Raghunath. Bani Raghunath. Raghunath also is a KCET topper. Namaste, sir. Thank you for coming. Raghunath ಅವರು KCET ಅಲ್ಲಿ 1694 ರ್ಯಾಂಕ್ ತಗೊಂಡಿದ್ದಾರೆ. Congratulations, Raghunath. ನಮ್ಮ ಅಣ್ಣ ಹೇಳಿದ್ರು ನನಗೆ ಸೆಕೆಂಡ್ ಇಯರ್ ಆದಮೇಲೆ ಈ ಥರ PW ಇರುತ್ತೆ, ನಿಮಗೊಂದು ಇದು ಪರ್ಚೇಸ್ ಮಾಡಿಕೊಡ್ತೀನಿ ಅಂತೆ. ಆಮೇಲೆ ಇದೇ ಒಂದು ಹಾಲು, ಒಂದು ಕಿಚನು, ಸೊ ನನಗೋಸ್ಕರ ಒಂದು ರೂಮ್ ರೆಡಿ ಮಾಡಿದ್ರು ಮ್ಯಾಮ್. ಸೊ ಒಂದು ವಾರದಲ್ಲಿ ಒಂದು ಸುಮ್ಮನೆ ಬಾಲ್ಕನಿ ಥರ ಇತ್ತು, ಅದಕ್ಕೆ ಒಂದು ಡೋರ್ ಕೂಡಿಸ್ಬಿಟ್ಟು ನಮ್ಮ ಮಮ್ಮಿ ಪಾಪ ನಂಗೊಂದು ರೂಮ್ ಅರೇಂಜ್ ಮಾಡಿಬಿಟ್ರು. ಖುಷಿ ಅನಿಸ್ತಾಯಿದೆ ಮೇಡಮ್. ನಮ್ಮ ಮಗ ಎಷ್ಟು ಬಂದ ಖುಷಿ ಇದೆ ನಮಗೆ. ನಮ್ಮನ್ನ ಏನೂ ಬರಲ್ಲ, ಹೊಲ್ದಾಗ ಮಾಡ್ರಿ ಅಷ್ಟೇ.